ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಹಾಗೂ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ದರ್ಶನ್ ಹಾಗೂ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಸ್ಥಳ ಮಹಜರ್ ಪ್ರಕ್ರಿಯೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹತ್ಯೆಯಾದಂತಹ ಸ್ಥಳ, ಶೆಡ್ಡು, ಶವ ಸಿಕ್ಕಂತಹ ಸ್ಥಳದಲ್ಲಿ ಕೂಡ ಮಹಜರ್ ಮಾಡ್ತಾರೆ. ಅಲ್ಲಿ ಎಷ್ಟು ಜನ ಇದ್ರು ಪಾರ್ಟಿಸಿಪೆಂಟ್ಸು, ಆಮೇಲೆ ಯಾರ್ಯಾರು ಏನೇನ್ ಮಾಡಿದ್ರು ಅದೆಲ್ಲವನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ಸ್ಥಳ ಮಹಜರ್ ಮೂಲಕ ಮಾಡ್ತಾರೆ ಪೊಲೀಸರು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವಂತಹ ಅಕ್ಯೂಸ್ಡ್ಗಳನ್ನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಥಳ ಮಹಜರ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇದನ್ನ ತೀರಾ ಡಿಲೇ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ಯಾವಾಗಲೂ ಕೂಡ ಒಂದು ಸವಾಲ್ ಇದ್ದೇ ಇರುತ್ತೆ ಪೊಲೀಸರಿಗೆ. ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಆಗುತ್ತೆ, ಅಂದ್ರೆ ಸಾಕ್ಷಿಗಳ ನಾಶ ಮಾಡುವಂತಹ ಸಾಧ್ಯತೆ, ಆರೋಪಿಗಳನ್ನ ಒಳಗಡೆ ಕೂರಿಸಿದ್ರು ಕೂಡ ಅವರ ಆಪ್ತರು ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ಥಳ ಮಹಜರ್ ಪ್ರಕ್ರಿಯೆ ಮಾಡೋದು ಮತ್ತು ಹತ್ಯೆ ಆದಂತಹ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಸ್ಥಳದಲ್ಲಿ, ಅವರೆಲ್ಲ ವೆಪನ್ ಅನ್ನ ಯೂಸ್ ಮಾಡಿದ್ರ, ಯಾವ ವೆಪನ್ ಎಲ್ಲಿ ಯೂಸ್ ಮಾಡಿದ್ರು, ಹಾಗೆ ಶೆಡ್ನ ನಂತರ ಸ್ಥಳ ಮಹಜರ್ ಪ್ರಕ್ರಿಯೆ ಶಿಫ್ಟ್ ಆಗೋದು ಮೃತದೇಹ ಸಿಕ್ಕಂತಹ ಜಾಗದಲ್ಲಿ, ಅಲ್ಲಿ ಹೇಗೆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಮತ್ತು ಇಲ್ಲಿ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸ್ಥಳ ಮಹಜರ್ ಪ್ರಕ್ರಿಯೆಗೆ ಎಷ್ಟೊತ್ತು ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಒಂದೇ ದಿನ ಎರಡೂ ಕಡೆಗಳಲ್ಲಿ ಸ್ಪಾಟ್ ಮಹಜರ್ ಆಗತ್ತಾ ಅಥವಾ ಅದು ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ಹೇಳ್ತೀರಾ? ಕೇವಲ ಒಂದೇ ದಿನ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಸ್ಥಳ ಮಹಜರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆಯಾ, ಹೇಗೆ? ಮಮತಾ, ಇವತ್ತು ಆರ್ ನಗರದ ವಿನಯ್ನ ಗೋಡೌನ್ ಏನಿದೆ ಆ ಶೆಡ್ ನ ಬಳಿ ಇವತ್ತು ದರ್ಶನ್, ಪವಿತ್ರ ಮತ್ತೆ ಕೊಲೆ ಮಾಡಿದಂತಹ ಇತರ ಆರೋಪಿಗಳನ್ನ ಕರೆದೊಯ್ದು ಸ್ಪಾಟ್ ಮಹಜರ್ ಅನ್ನ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಶೆಡ್ ಬಳಿ ಎಸಿಪಿ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದಷ್ಟು ಬಂದೋಬಸ್ತನ್ನ ಸಹ ಮಾಡ್ಕೊಳ್ಳಲಾಗಿದೆ. ಮತ್ತೆ ಸ್ಟೇಷನ್ ಮುಂದೆ ಯಾರು ಇವರ ಅಭಿಮಾನಿಗಳು ನೆರೆದಿದ್ರು ಅಂತವ್ರನ್ನ ಲಾಠಿ ಬಿಸಿ ಚದುರಿಸುವ ಕೆಲಸವನ್ನ ಮಾಡಲಾಗಿದೆ. ನ್ಯಾಯಾಂಗದಿಂದ ಈಗಾಗಲೇ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ 6 ದಿನಗಳ ಒಳಗೆ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡಿ ಮುಗಿಸ್ಬೇಕು. ಹಾಗಾಗಿ ಇವತ್ತು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ಮಾಡಿ ಮುಗಿಸೋ ಕೆಲಸವನ್ನ ಮಾಡುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ನಿಂದ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಕರೆದೊಯ್ದು ಕಸ್ಟಡಿಯ ಅವಧಿಯೊಳಗೆ ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.